ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ KRV ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಎಜುಕೇಷನ್ಗೆ ಸಂಬಂಧಿಸಿದ ಒಂದು ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದಪ್ಪ ಆ ಆ್ಯಪ್ ಅಂತೀರಾ? ಆ ಆ್ಯಪ್ ನೇಮ್ ಬಂದು ಕರ್ನಾಟಕ ಅಂದ್ಬಿಟ್ಟು. ಕರ್ನಾಟಕ ಅನ್ನೋ ಆ್ಯಪಲ್ಲಿ ಏನು ವಿಶೇಷತೆ, ಎಜುಕೇಷನ್ಗೆ ಯಾವ ಥರ ಯೂಸ್ ಈ ಆ್ಯಪ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈ ಆ್ಯಪಲ್ಲಿ ಎಜುಕೇಷನ್ ರಿಲೇಟೆಡ್ ಅಂದರೆ ಈಗ ನೀವು ಸಿ ಎಮ್ ಆಫ್ ಕರ್ನಾಟಕ, ಮತ್ತು ಈಗ ಕರ್ನಾಟಕದಲ್ಲಿರೋವಂಥ ಟೂರಿಸ್ಟ್ ಫೇಮಸ್ ಪ್ಲೇಸ್ಗಳು, ಮತ್ತು ಈ ನಮ್ಮ ಕರ್ನಾಟಕದ ಭಾವಗೀತೆಗಳಾಗಿರ್ಬೋದು, ಒಂದು ದೇಶಭಕ್ತಿ ಗೀತೆಗಳಾಗಿರ್ಬೋದು, ಈ ಥರದಂಥ ಡಿಫ್ರೆಂಟ್ ಕ್ಯಾಟಗರೀಸ್ ಈ ಆ್ಯಪಲ್ಲಿ ಹಿಸ್ಟಾರಿಕಲ್ ರಿಲೇಟೆಡ್ ಒಂದು ಐಟಮ್ಸ್ಗಳು ತುಂಬಾ ಇದ್ದಾವೆ. ಅದೇನೇನಿದೆ, ಈ ಆ್ಯಪ್ ಹೆಂಗಿದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಈ ಆ್ಯಪ್ನ ನಾನಂತೂ ಯೂಸ್ ಮಾಡೋಕ್ಕೆ ಹಿಡಿದು ಒಂದು 2-3 ದಿವಸದಿಂದ ಚೆನ್ನಾಗಿ ಯೂಸ್ ಆಯ್ತಿದ್ದರಿಂದ ನನಗಂತೂ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೂ ತೋರಿಸೋದಕ್ಕೋಸ್ಕರ ನೀವು ಈ ಆ್ಯಪ್ನ ಉಪಯೋಗ ಪಡ್ಕೊಳ್ಳಿ. ಎಜುಕೇಷ್ನಲ್ ಪರ್ಪಸ್ಗಂತೂ ತುಂಬ ಯೂಸ್ ಇದೆ ಈ ಆ್ಯಪ್ ಮಾತ್ರ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಇಲ್ಲಿ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮೂಲಕ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಒತ್ತೋ ಮೂಲಕ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಕನ್ನಡ ನಾಡು ಅಂತ ಸರ್ಚ್ ಮಾಡಿದ್ರೆ ಈ ಆ್ಯಪ್ ಬರುತ್ತೆ ನಿಮಗೆ. ನಾನು ಈ ಆ್ಯಪ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗದು ಓಪನ್ ಅಂತ ಬರ್ತಾ ಇದೆ. ಕರ್ನಾಟಕ ಅಂತ ಹೇಳ್ಬಿಟ್ಟು ಇದೇನು ಕನ್ನಡ ನಾಡು ಅಂತಿದ್ದೀರಾ ಅಂತ ಕನ್ಫ್ಯೂಸ್ ಆಗಬೇಡಿ ನೀವು. ಈ ಆ್ಯಪ್ ಪ್ಲೇಸ್ಟೋರಲ್ಲಿ ಬಂದು ಕನ್ನಡ ನಾಡು ಅಂತ ನೇಮ್ ಇದೆ, ಆದರೆ ಅದು ಇನ್ಸ್ಟಾಲ್ ಆದಮೇಲೆ ಕರ್ನಾಟಕ ಅಂತ ತೋರಿಸುತ್ತೆ. ಈಗ ಆ್ಯಪ್ ಓಪನ್ ಮಾಡಿ ನೋಡೋಣ ಹೇಗಿದೆ, ಏನೇನೆಲ್ಲ ಇದೆ ಅನ್ನೋದನ್ನ. ನೋಡಿ, ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬಂತು. ಇಲ್ಲೇನೇನಿದೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಓಪನ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳು ಒಂದಷ್ಟು ಕಾಲಮ್ಸ್ ಇದೆ. ಕವಿಗಳು, ಹೋರಾಟಗಾರರು, ಸ್ಥಳಗಳು, ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ. ಮುಖ್ಯಮಂತ್ರಿಗಳ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ತೋರಿಸ್ತೇನೆ. ನೆಕ್ಸ್ಟ್ ಕವಿಗಳು ಸೆಲೆಕ್ಟ್ ಮಾಡಿದ್ರೆ ಕುವೆಂಪು, ದ.ರಾ. ಬೇಂದ್ರೆ, ಕೆ. ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಈ ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಕವಿಗಳ ಬಗ್ಗೆ ಎಲ್ಲ ತೋರಿಸ್ತಾ ಇದೆ. ಹೋರಾಟಗಾರರು ನೋಡಿ, ಹೋರಾಟಗಾರರ ಬಗ್ಗೆ ಇದೆ ಇಲ್ಲಿ. ಸ್ಥಳಗಳು ಅಂದ್ರೆ ಕರ್ನಾಟಕದಲ್ಲಿ ಇರುವಂತ ಪ್ರೇಕ್ಷಣೀಯ ಸ್ಥಳಗಳು. ಪಟ್ಟದಕಲ್ಲು, ಬೇಲೂರು, ಹಳೆಬೀಡು ಈ ತರ ಎಲ್ಲ ಇದೆ. ಸ್ಥಳಗಳು, ಪಟ್ಟದಕಲ್ಲು, ಈ ತರ ಇದೆ. ಮುಖ್ಯಮಂತ್ರಿಗಳು, ಕವಿಗಳು. ನೋಡಿ, ಸ್ಥಳಗಳು ಕ್ಲಿಕ್ ಮಾಡಿದಾಗ ಪಟ್ಟದಕಲ್ಲು, ಬೇಲೂರು, ಇದನ್ನ ಕ್ಲಿಕ್ ಮಾಡ್ತೀನಿ ನೋಡಿ ನಾನು. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬರ್ತದೆ. ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲೊಂದು. ಇದನ್ನು ಹಿಟ್ಟದೆ ವೇಲುಪುರೆ ಸೊನ್ನೆದು ಕರೆಯುತ್ತಿದ್ದ. ನೋಡಿ ಫ್ರೆಂಡ್ಸ್, ಈ ಮುಖಾಂತರ ನೀವು ಈ ಡೀಟೇಲ್ಸ್ನ ಶೇರ್ ಕೂಡ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಗಲಿ, ಯಾರ ಜೊತೆಗಾಗಲಿ ಕಾಪಿ ಕೂಡ ಮಾಡ್ಕೋಬಹುದು. ಇದನ್ನು ಹಿಟ್ಟದೆ ವೇಲುಪುರೆ ನೋಡಿ, ಬಟನ್ ಅಂತ ಇಲ್ಲಿದೆಯಲ್ಲ, ಕಾಪಿ ಆಯ್ತು. ನೆಕ್ಸ್ಟ್ ಇನ್ನೊಂದು ನೋಡಿ, ಶೇರ್ ಬಂತು. ವಾಟ್ಸ್ಆಪ್ ಎಲ್ಲಾ ಕಡೆ ಶೇರ್ ಮಾಡ್ಕೋಬಹುದು. ನಾವು ಇದನ್ನ ಟೆಕ್ಸ್ಟ್ ಶೇರ್ ಮಾಡ್ಕೋಬಹುದು. ಈ ತರ ನೋಡಿದ್ರಲ್ಲ ಫ್ರೆಂಡ್ಸ್, ಕರ್ನಾಟಕ ಅನ್ನೋ ಒಂದು ಆ್ಯಪ್, ಕನ್ನಡ ನಾಡು ಅಂತ ಏನು ಚೆನ್ನಾಗಿದೆ ಮಾತ್ರ ಆ್ಯಪ್ ಇದು. ಕವಿ ಬಗ್ಗೆ, CMಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ಮತ್ತೆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ಇದರಲ್ಲಿ ಕೊಟ್ಟಿದ್ದಾರೆ. ಅದು ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ್ದು. ಆದರೂ ಯಾವ್ದಾರು ಒಂದರೊಳಗಡೆ ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸು ಎಲ್ಲ ಇದೆ ಇದರಲ್ಲಿ. ಆ್ಯಪಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಈ ಆ್ಯಪ್. ನಾನಂತೂ ಈಗ ಒಂದು 2-3 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಏನಾದ್ರು ಒಂದು ವಿಷಯಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಕರ್ನಾಟಕದ ಬಗ್ಗೆ ಈ ಆ್ಯಪ್ ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ಆ್ಯಪ್ ಬಗ್ಗೆ ತಿಳಿಸ್ಕೊಡೋದೇ ಈ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇಂತಹದ್ದೇ ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಂದು ಹೇಳುತ್ತಾ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.